ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ವಿಶೇಷ ಕಾರ್ಯಕ್ರಮ. ನಾನು ಪ್ರಿಯಾ ಸೋಮೇಶ್. ಇವತ್ತು ವಿಶೇಷ ಕಾರ್ಯಕ್ರಮದಲ್ಲಿ ಗ್ಲಾಸ್ ಸ್ಕಿನ್ ಅನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬ 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 ಸಿಂಪಲ್ ಹೋಮ್ ರೆಮಿಡಿ. ಇದನ್ನು ಬಾಯ್ಸ್ ಗರ್ಲ್ಸ್ ಇಬ್ಬರು ಕೂಡ ಯೂಸ್ ಮಾಡಬಹುದು. ಇದನ್ನು ಟ್ರೈ ಮಾಡಿ, ಒಂದೆರಡು ಮೂರು ವಾಶಲ್ಲೇ ನಿಮಗೊಂದು ರಿಸಲ್ಟ್ ಗೊತ್ತಾಗುತ್ತೆ. ನಿಮಗೆ ಫೀಲ್ ಗುಡ್ ಅಂತ ಅನಿಸುತ್ತೆ, ಸ್ಕಿನ್ ಕ್ಲಿಯರ್ ಆದಂಗೆ ಆಗುತ್ತೆ. ತುಂಬ ಕಲೆಗಳು ಮುಖದ ಮೇಲಿತ್ತು, ಪಿಗ್ಮೆಂಟೇಷನ್ಸ್ ಇತ್ತು, ಅಥವಾ ನಿಮಗೆ ಸ್ಕಿನ್ ಒಂಥರ ಡಲ್ಲಾಗಿ ಕಾಣಿಸ್ತಿದೆ ಅಂತಂದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಬಹುದು. ಈಸಿಯಾಗಿ ಹೇಳ್ಕೊಡ್ತೀನಿ ನಾನು. ಮೊದಲನೇದಾಗಿ 1 ಚಮಚದಷ್ಟು ಆಲೋವೆರಾ ಜೆಲ್ನ ತಗೊಳ್ಳಿ. ಈ ಆಲೋವೆರಾ ಜೆಲ್ನ ಎಷ್ಟು ತೊಗೊಳ್ತೀರೋ ಅಷ್ಟೇ ಪ್ರಮಾಣದಲ್ಲಿ ನೀವು ರೋಸ್ ವಾಟರ್ನ ತಗೊಳ್ಳಿ. ಅದ್ರ ಜೊತೆಗೆ 1 ವಿಟಮಿನ್ ಇ ಕ್ಯಾಪ್ಸೂಲ್, ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ವಿಟಮಿನ್ ಇ ಕ್ಯಾಪ್ಸೂಲ್ ಅಂತ ಕೇಳಿದ್ರೆ ಅದನ್ನು ನೀವು ಹಾಕ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡಿ. ಅದು ಕ್ಲೀನಾಗಿ ಒಂದು ಕ್ರೀಮ್ ಥರ ಟೆಕ್ಸ್ಚರ್ ಬರುತ್ತೆ ನಿಮಗೆ. ಕ್ರೀಮ್ ಥರ ಆದಮೇಲೆ ಪ್ರತಿದಿನ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕ್ಲೀನಾಗಿ ಫೇಸ್ ವಾಶ್ ಮಾಡಿ ಆದಮೇಲೆ ಕ್ಲೀನಾಗಿ ಮುಖನ ಒರೆಸ್ಕೊಡಿ. ಇದನ್ನು ನೀವು ಪ್ರತಿದಿನ ಫ್ರೆಶ್ ಆಗಿ ಮಾಡ್ಕೊಳ್ಬೇಕು. ಇವತ್ತು ಮಾಡಿದ್ದೇನೆ ನಾಳೆ ಮಾಡಿದ್ದೇನೆ ನಾಡ್ದು ಯೂಸ್ ಮಾಡೋಂಗಿಲ್ಲ. ಕ್ಲೀನಾಗಿ ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಮುಖಕ್ಕೆ ಅಪ್ಲೈ ಮಾಡ್ಬಿಟ್ಟು ಮಸಾಜ್ ಮಾಡಬೇಕು. ಈ ರೀತಿಯಾಗಿ ಅಪ್ಪರಾಗಿ ಮಸಾಜ್ ಮಾಡಬೇಕು. ಈ ಕೆಲವರಿಗೆಲ್ಲ ರಿಂಕಲ್ಸ್ ಎಲ್ಲ ಜಾಸ್ತಿ ಆಗಿರುತ್ತೆ, ಮುಖ ಒಂಥರ ಇಳ್ದಂಗೆ ಆಗಿರುತ್ತೆ. ಸೊ ಅದೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಬೇಕಂದ್ರೆ ಕ್ಲೀನಾಗಿ ಅಪ್ಪರಲ್ಲಿ ನೀವು ಮಸಾಜ್ ಮಾಡ್ತಾ ಬರಬೇಕು. ಮಸಾಜ್ ಮಾಡಿ ಆದಮೇಲೆ ಹಣೆ ಮೇಲೆ ಆಗಿರಬಹುದು, ಕಣ್ಣು ಕೆಳಗಡೆ ಆಗಿರಬಹುದು, ಮೂಗು ಮೇಲೆ, ಗಲ್ಲದ ಕೆಳಗಡೆ, ತುಟಿ ಮೇಲೆ, ಕತ್ತಿಗೆಲ್ಲ ಕ್ಲೀನಾಗಿ ಅಪ್ಲೈ ಮಾಡಿ ಕ್ಲೀನಾಗಿ ಮಸಾಜ್ ಮಾಡಬಹುದು. ನೀವು ಅಪ್ಲೈ ಮಾಡಿ ಮಸಾಜ್ ಮಾಡಿ ಆದಮೇಲೆ ಒಂದು 5 ಮಿನಿಟ್ಸ್ ಹಂಗೆ ಬಿಟ್ಬಿಡಿ. 5 to 10 ಮಿನಿಟ್ಸ್ ಹಂಗೆ ಬಿಟ್ಬಿಡಿ. ಅಪ್ಲೈ ಮಾಡಿ ಮಸಾಜ್ ಮಾಡೋದು 5 ಮಿನಿಟ್ಸು. ಅಪ್ಲೈ ಮಾಡಿ ಮಸಾಜ್ ಮಾಡಿ ಆದಮೇಲೆ ಒಂದು 5 to 10 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಹಾಗೆ ಬಿಟ್ಬಿಟ್ಟು ಅದನ್ನು ಒಂದು ಕ್ಲೀನಾಗಿರುವಂತಹ ಒಂದು ವೆಟ್ ವೈಪ್ಸ್ ಅಂತನೋ ಅಥವಾ ಒಂದು ಬಟ್ಟೆನ ಒದ್ದೆ ಮಾಡಿನೋ ಅಥವಾ ನೀವು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೋಬಹುದು. ಉಗುರು ಬೆಚ್ಚಗಿರೋ ನೀರಲ್ಲಿ ಕ್ಲೀನಾಗಿ ಮುಖವನ್ನು ತೊಳ್ಕೊಂಡು ಬಿಟ್ಬಿಡಿ. ಅಷ್ಟೇ. ಇದನ್ನು ಪ್ರತಿದಿನ ರಾತ್ರಿ ನೀವು ಬೆಡ್ಡಿಗೆ ಹೋಗೋದಕ್ಕಿಂತ ಮುಂಚೆ ಮಾಡ್ತಾ ಬಂದರೆ ಸಾಕು. ನಿಮ್ಮ ಮುಖದ ಮೇಲಿರುವಂತಹ ಕಲೆಗಳು ಕಡಿಮೆ ಆಗುತ್ತೆ, ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ಹಾಗೆ ನಿಮ್ಮ ಸ್ಕಿನ್ನು ಗ್ಲೋ ಆಗೋದಕ್ಕೆ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡುತ್ತೆ. ಇದಿಷ್ಟು ಮಾಡ್ತಾ ಬನ್ನಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬೆಳಗ್ಗೆ ಚೆನ್ನಾಗಿ ತಿಂಡಿ ತಿನ್ನಿ, ಅಮ್ಮ ಮಾಡೋ ಅಡುಗೆನ. ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ, ಮನೇಲಿ ಮಾಡುವಂತಹ ಅಡುಗೆ. ರಾತ್ರಿ ಚೆನ್ನಾಗಿ ಊಟ ಮಾಡಿ, ಮನೇಲಿ ಮಾಡುವಂತಹ ಅಡುಗೆನ ಜಾಸ್ತಿ ನೀವು ಸೇವಿಸ್ತಾ ಬನ್ನಿ. ನಿಮ್ಮ ಸ್ಕಿನ್ನು, ಹೇರು, ಹೆಲ್ತು ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ಬಿಟ್ಟು 6 ಲೀಟ್ರ್ ಕುಡೀರಿ, 10 ಲೀಟ್ರ್ ಕುಡೀರಿ ನಾನು ಹಂಗೆ ಹೇಳಲ್ಲ. ನಿಮ್ಮ ಬಾಡಿಗೆ ಎಷ್ಟು ನೀರು ಬೇಕು ಅಂತ ಅನ್ಸುತ್ತೋ, ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ, ನಿಮ್ಮ ಸ್ಕಿನ್ ಡ್ರೈ ಆಗ್ತಾ ಇರುತ್ತೆ, ನಿಮ್ಮ ಲಿಪ್ಸು ಡ್ರೈ ಆಗ್ತಿರುತ್ತೆ, ನಿಮ್ಮ ಕೈಗಳೆಲ್ಲ ಡ್ರೈ ಆಗ್ತಾ ಇರುತ್ತೆ, ಹಂಗಂದರೆ ಡಿಹೈಡ್ರೇಟ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಬಾಡಿಗೆ ನೀರಿನ ಅವಶ್ಯಕತೆ ಇದೆ ಅಂತ ನಿಮ್ಮ ಬಾಡಿ ಹೇಳ್ತಾ ಇರುತ್ತೆ. ಆದರೂ ಕೂಡ ನೀವು ನೀರನ್ನು ಕುಡಿಯಲ್ಲ. ಸೊ ಈ ತಪ್ಪನ್ನ ಮಾಡಿಬಿಡಿ. ಆದಷ್ಟು ಚೆನ್ನಾಗಿ ನೀರು ಕುಡೀರಿ. ತರಕಾರಿ, ಹಣ್ಣು, ಸೊಪ್ಪು ಇದನ್ನೆಲ್ಲ ಜಾಸ್ತಿ ಸೇವಿಸ್ತಾ ಬನ್ನಿ. ನಿಮ್ಮ ಫುಡ್ಡಲ್ಲಿ ಆ್ಯಡ್ ಮಾಡ್ತಾ ಬನ್ನಿ. ಸೊ ಇದನ್ನಿಷ್ಟನ್ನು ಮಾಡ್ತಾ ಬನ್ನಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಆಲೋವೆರಾ ಜೆಲ್, ವಿಟಮಿನ್ ಇ ಕ್ಯಾಪ್ಸೂಲ್, ರೋಸ್ ವಾಟರ್ನ ಕ್ಲೀನಾಗಿ ಅದು ಮಿಕ್ಸ್ ಆಗಬೇಕು. ಅದು ಕ್ರೀಮ್ ಥರ ಆಗಬೇಕು. ನಿಮಗೆ ವೈಟ್ ಕಲರ್ ಕ್ರೀಮ್ ಥರ ಆಗುತ್ತೆ. ಆ ಕ್ರೀಮ್ ಆಗೋ ತನಕ ಕ್ಲೀನಾಗಿ ನೀವು ಅದನ್ನು ಮಿಕ್ಸ್ ಮಾಡಬೇಕು. ಪ್ರತಿದಿನ ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ಕ್ಲೀನಾಗಿ ಫೇಸ್ ವಾಶ್ ಮಾಡಿ ಆದಮೇಲೆ ಮುಖವನ್ನು ಕ್ಲೀನಾಗಿ ಒರೆಸ್ಕೊಂಡು ಆ ಕ್ರೀಮ್ನ ಅಪ್ಲೈ ಮಾಡಿ ಚೆನ್ನಾಗಿ ನೀವು ಮಸಾಜ್ ಮಾಡಿ ಅದಾದಮೇಲೆ 5 to 10 ಮಿನಿಟ್ಸ್ ಆ ಕ್ರೀಮ್ ನಿಮ್ಮ ಮುಖದಲ್ಲಿ ಹಾಗೆ ಇರೋಕ್ಕೆ ಬಿಟ್ಬಿಟ್ಟು ಆನಂತರ ನೀವು ಉಗುರು ಬೆಚ್ಚಗಿರೋ ನೀರಲ್ಲಿ ಫೇಸ್ ವಾಶ್ ಮಾಡಿದ್ರೆ ಸಾಕು. ನಿಮ್ಮ ಸ್ಕಿನ್ನಲ್ಲಿರುವಂಥ ಪಿಗ್ಮೆಂಟೇಷನ್, ಕಲೆಗಳು, ಸ್ಕಿನ್ ಗ್ಲೋ ಆಗೋದಕ್ಕೆ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ಬಾಯ್ಸ್ ಗರ್ಲ್ಸ್ ಇಬ್ಬರು ಕೂಡ ಯೂಸ್ ಮಾಡ್ಬೋದು. ಪ್ರತಿದಿನ ಒಂದಿನನೂ ಕೂಡ ಮಿಸ್ ಮಾಡ್ದಂಗೆ ಯೂಸ್ ಮಾಡ್ತಾ ಬನ್ನಿ. ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ನೀವು ಇದನ್ನು ಇವತ್ತು ಮಾಡಿಟ್ಕೊಂಡು ನಾಳೆ ಯೂಸ್ ಮಾಡ್ತೀನಿ ಅಂತ ಮಾಡಬೇಡಿ. ಪ್ರತಿದಿನ ಇದನ್ನು ನೀವು ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ತಾ ಯೂಸ್ ಮಾಡ್ತಾ ಬನ್ನಿ. 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಓಕೆ, ಅದ್ರ ಜೊತೆಗೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ, ನೆಮ್ಮದಿಯಾಗಿರಿ, ಮನೇಲಿರುವಂತಹ ಫುಡ್ನ ಚೆನ್ನಾಗಿ ತಿನ್ನಿ, ತರಕಾರಿ, ಸೊಪ್ಪು, ಫ್ರೂಟ್ಸು ಇದನ್ನೆಲ್ಲ ಚೆನ್ನಾಗಿ ಸೇವಿಸ್ತಾ ಬನ್ನಿ, ನೀರನ್ನ ಚೆನ್ನಾಗಿ ಕುಡೀರಿ. ಫೋನನ್ನು ಡೈಲಿ ಬೆಳಗಿಂದ ಸಂಜೆವರೆಗೂ ಸಿಸ್ಟಮ್ನ ಯೂಸ್ ಮಾಡೋರು ಸಂಜೆ ಬಂದಮೇಲೆ ಆದಷ್ಟು ಸ್ಕ್ರೀನಿಂದ ದೂರ ಇರಿ. ಪಿಲ್ಲೋ ಕವರ್ಸ್ನ ಚೇಂಜ್ ಮಾಡಿ. ಯಾವಾಗಲೂ ಕೂಡ ನಿಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ನಿಮ್ಮ ಫೋನು ಕೂಡ ಅಷ್ಟೇ, ಫೋನಲ್ಲಿರುವಂಥ ಸ್ಕ್ರೀನ್ ಕಾರ್ಡು ಕೂಡ ಅವಾಗವಾಗ ಕ್ಲೀನ್ ಮಾಡ್ತಾ ಇರಿ. ಅದು ತುಂಬ ಮುಖ್ಯ. ನೀವು ಯಾವಾಗಲೂ ಫೋನ್ ಇಟ್ಕೊಳ್ಳುವಾಗ ಆ ಡಸ್ಟ್ ಏನಿದೆ ಅದು ನಿಮ್ಮ ಸ್ಕ್ರೀನ್ ಮೇಲಿರುವಂಥ ಡಸ್ಟ್ ನಿಮ್ಮ ಮುಖದ ಮೇಲೆ ಹೋಗಿ ಅದು ಪಿಂಪಲ್ಸ್ ಆಗುವಂಥದ್ದು, ಕಲೆ ಆಗುವಂಥದ್ದು, ನಿಮ್ಮ ಸ್ಕಿನ್ ಹಾಳಾಗುವಂಥದ್ದು ಜಾಸ್ತಿ ಆಗುತ್ತೆ. ಸೊ ಇದನ್ನು
ಮಾಡ್ತಾ ಬನ್ನಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಕತ್ತು ಹಾಗೆ ಮುಖಕ್ಕೆ ಯೂಸ್ ಮಾಡೋದನ್ನು ಮರಿಬೇಡಿ. ನೀವು ಮುಖಕ್ಕೆ ಮಾತ್ರ ಅಪ್ಲೈ ಮಾಡಿಬಿಟ್ಟು ಕತ್ತಿಗೆ ಅಪ್ಲೈ ಮಾಡ್ದಲೇ ಇರ್ತಾರೆ. ನೀವು ಯಾವುದೇ ಒಂದು ಹೋಮ್ ರೆಮಿಡೀಸ್, ಕ್ರೀಮ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ಆದಷ್ಟು ನಿಮ್ಮ ಮುಖ, ಕತ್ತು, ಕಿವಿ ಇದಕ್ಕಷ್ಟಕ್ಕೂ ಅಪ್ಲೈ ಮಾಡೋದನ್ನು ಮರಿಬೇಡಿ. ಬೇಕು ಅಂದರೆ ನೀವು ಹ್ಯಾಂಡಿಗೂ ಕೂಡ ಈ ಕ್ರೀಮ್ನ ಯೂಸ್ ಮಾಡಬಹುದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ. ಓಕೆ, ಇದೇ ರೀತಿ ಸ್ಕಿನ್ ಕೇರ್, ಹೇರ್ ಕೇರ್ ವಿಡಿಯೋಗಳು, ನಿಮ್ಮ ಸ್ಕಿನ್ನಿಗಾಗಿರಬಹುದು, ಹೇರಿಗಾಗಿರಬಹುದು, ಹೆಲ್ತ್ ವಿಡಿಯೋಗಳಾಗಿರಬಹುದು, ಇದೇ ಪೇಜಲ್ಲಿ ನಿಮಗೆ ಎಲ್ಲ ಥರ ಸ್ಕಿನ್ ಕೇರ್, ಹೇರ್ ಕೇರ್ ವಿಡಿಯೋಗಳು ಸಿಗುತ್ತೆ. ಒಂದಷ್ಟು ಡಾಕ್ಟರ್ಗಳು ಸಜೆಸ್ಟ್ ಮಾಡಿರುವಂತಹ ವಿಡಿಯೋಗಳು ನಿಮಗೆ ಸಿಗುತ್ತೆ. ನೀವು ಅದನ್ನು ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದ್ರು ನೆಕ್ಸ್ಟ್ ಯಾವುದಾದ್ರೂ ಸ್ಕಿನ್ ಕೇರ್, ಹೇರ್ ಕೇರ್ ಯಾವುದಾದ್ರೂ ವಿಡಿಯೋ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 100% ಅದ್ರ ಮೇಲೆ ನಾನೊಂದು ವಿಡಿಯೋನ ಮಾಡ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.